ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ಒಂದೇ ಕುಟುಂಬದ ಹಾಗೆ ಪ್ರಾಯ ಭೇದವಿಲ್ಲದೆ, ಸಭಾ ವ್ಯತ್ಯಾಸವಿಲ್ಲದೆ ನಾವು ಒಟ್ಟಿಗೆ ಪ್ರಾರ್ಥಿಸುವುದು ಒಂದು ದೊಡ್ಡ ಭಾಗ್ಯವಾಗಿದೆ. ಈ ಮುಂಜಾನೆ 10 ನಿಮಿಷ ಪ್ರಾರ್ಥಿಸುವುದು, ದೇವರನ್ನು ಕರೆಯುವುದು, ದೇವರ ವಾಕ್ಯವನ್ನು ಆಲಿಸುವುದು ಒಂದು ಸಂಪತ್ತಾಗಿದೆ, ಅನುಗ್ರಹವಾಗಿದೆ. ನಿಮಗಾಗಿ, ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವ ಎಲ್ಲರನ್ನು ಅನುಗ್ರಹಿಸಿರಿ, ಸಹಾಯ ಮಾಡಿರಿ, ಬಿಡುಗಡೆಯನ್ನು ನೀಡಿರಿ. ಒಂದೊಂದು ದಿನವೂ ಕೃಪೆಯಲ್ಲಿ ತುಂಬಲು, ದೇವರ ಕಾರ್ಯವನ್ನು ಅನುಭವಿಸಲು, ಅದ್ಭುತಗಳನ್ನು ನೋಡಲು ಈ ವ್ಯಕ್ತಿಗಳಿಗೆ ಭಾಗ್ಯವನ್ನು ನೀಡಿರಿ. ಇಂದು ನಾವು ಆಲಿಸುವ ವಾಕ್ಯ ಕೀರ್ತನೆಗಳು 86ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ಆಲಿಸೋಣ. ಕಟಾಕ್ಷವಿಟ್ಟು ಕರುಣಿಸೆನ್ನನು, ನೀಡು ನಿನ್ನ ದಾಸನಿಗೆ ಬಲವನ್ನು, ರಕ್ಷಿಸು ನಿನ್ನ ದಾಸಿಯ ಮಗನನ್ನು, ನಿನ್ನ ನೆರವು ಸಾಂತ್ವನ ನನಗಿದೆ ಎಂದು ನೀಡೊಂದು ಪ್ರಭು ಶುಭ ಸೂಚನೆಯನ್ನು, ಅದ ನೋಡಿ ಶತ್ರು ಪಡಲಿ ಲಜ್ಜೆಯನ್ನು. ಪ್ರಿಯರೇ, ನಾವು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸುವಾಗ ದೇವರು ನಮ್ಮ ಜೀವನದಲ್ಲಿ ಗುರುತು ನೀಡುತ್ತಾರೆ. ಕೃಪಕಟಾಕ್ಷದ ಗುರುತುಗಳು. ನಿಯೋಗ ಪ್ರಾರ್ಥನೆ ಎಂದರೆ ಕೃಪಕಟಾಕ್ಷದ ಗುರುತುಗಳು ಆಗಿದೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಬರೆದು ಇಟ್ಟಿರುವ ನಿಯೋಗದಲ್ಲಿ ಅದು ಇಳಿದು ಬರುತ್ತದೆ. ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ಕೃಪಕಟಾಕ್ಷದ ಗುರುತುಗಳು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ಪ್ರಕಟಿಸಿರಿ. ನಮಗೆ ಪುನಃ ಒಂದು ವಾಕ್ಯವನ್ನು ಆಲಿಸೋಣ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 20ನೇ ವಾಕ್ಯ. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಿಯರೇ, ವಾಕ್ಯದಲ್ಲಿ ಆಲಿಸಿದ ಹಾಗೆ ಇಂದು ಇದು ಸಂಭವಿಸಲು ದೀನತೆಯಿಂದ ಪ್ರಾರ್ಥಿಸೋಣ. ಪಾಪ ಪ್ರಜ್ಞೆಯಿಂದ, ಪಶ್ಚಾತ್ತಾಪದಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಈ ವಾಕ್ಯ ನಿಮ್ಮಲ್ಲಿ ಹೇಳುವಾಗ, ಸಾರುವಾಗ ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದು ದೇವರೇ ನಮಗೆ ತಿಳಿಸುತ್ತಿದ್ದಾರೆ. ಇದು ಕೃಪಕಟಾಕ್ಷದ ಮಹತ್ಕಾರ್ಯವಾಗಿದೆ. ಅದಾಗಿದೆ ನಿಮ್ಮ ಜೀವನದಲ್ಲಿ ಅನುಭವವಾಗಿ, ಬಿಡುಗಡೆಯಾಗಿ, ಸಾಕ್ಷಿಯಾಗಿ ಬದಲಾಗುವುದು. ಹಲ್ಲೆಲೂಯಾ. ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ದೇವರೇ ಸ್ವೀಕರಿಸುತ್ತಾರೆ. ಇದಾಗಿದೆ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಡೆಯುತ್ತಿರುವುದು. ನೀವು ವಾಕ್ಯ ಆಲಿಸುವಾಗ ಆ ವಾಕ್ಯ ವಿಶ್ವಾಸದಲ್ಲಿ ಸ್ವೀಕರಿಸಿರಿ. ಆ ವಾಕ್ಯದಲ್ಲಿ ಜೀವಿಸುವಾಗ ಸರ್ವಶಕ್ತರಾದ ದೇವರು ಜೊತೆಯಲ್ಲೇ ಇದ್ದಾರೆ ಎಂದು ದೇವರು ಹೇಳುತ್ತಿರುವುದು. ಪ್ರಿಯರೇ, ನಾಳೆ ಅಕ್ಟೋಬರ್ 1ನೇ ತಾರೀಕು 31ರವರೆಗೆ ನಾವು ನಿಯೋಗ ಪ್ರಾರ್ಥನೆ ಆರಂಭಿಸುತ್ತೇವೆ. ನಮ್ಮ ನಿಯೋಗವನ್ನು ದೇವರ ಸನ್ನಿಧಿಯಲ್ಲಿ ಬರೆದು ಇಟ್ಟು ನಿಯೋಗದಿಂದ ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆ. ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನಾವು ಅನುಭವಿಸುತ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಹೀಗೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮನ್ನು, ನಮ್ಮ ನಿಯೋಗಗಳನ್ನು ನಿಮ್ಮ ಪವಿತ್ರ ರಕ್ತದಲ್ಲಿ ಶುದ್ಧಗೊಳಿಸಿ, ವಾಕ್ಯದಲ್ಲಿ ಅಭಿಷೇಕಿಸಿರಿ, ಪವಿತ್ರಾತ್ಮರಿಂದ ತುಂಬಿರಿ ಎಂದು 3 ಸಲ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ, ಕೃಪೆಯಲ್ಲಿ ತುಂಬಿಸುತ್ತಾರೆ. ಒಂದೊಂದು ವಾಕ್ಯ ಆಲಿಸುವಾಗ ಪ್ರಾರ್ಥಿಸೋಣ. ನಿಮ್ಮ ಕೃಪಕಟಾಕ್ಷದ ಗುರುತು ನನ್ನಲ್ಲಿ ನೀಡಿರಿ ಎಂದು ಈ ವಾಕ್ಯವನ್ನು ಪುನಃ ಆಲಿಸಿರಿ. ನಿಯೋಗ ಪ್ರಾರ್ಥನೆಗಾಗಿ ಸಿದ್ಧರಾಗಿರಿ. ಅದರಲ್ಲಿ ಆಸಕ್ತಿ ಇರುವವರಿಗೆ ತಿಳಿಸಿರಿ. ಆಸಕ್ತಿ ಇರುವವರು ಪಾಲ್ಗೊಳ್ಳಲಿ. ಪ್ರಭುವಿನ ಕೃಪಕಟಾಕ್ಷದ ಗುರುತನ್ನು ಅನುಭವಿಸಲಿ. ನಿಯೋಗ ಪ್ರಾರ್ಥನೆಯಲ್ಲಿ ಪ್ರಭುವಿನ ಕೃಪಕಟಾಕ್ಷದ ಗುರುತು ಉಂಟಾಗಲಿ. ಈ ಶುಶ್ರೂಷೆಯಲ್ಲಿ ಕೃಪಕಟಾಕ್ಷದ ಗುರುತು ಉಂಟಾಗಲಿ. ಅದು ಒಳಿತಾಗಿ, ಬಿಡುಗಡೆಯಾಗಿ, ಸೌಖ್ಯವಾಗಿ, ಮಾನಸಾಂತರವಾಗಿ, ನಾಶದ ಅವಸ್ಥೆಯಿಂದ ಹೊಸ ಜೀವನವಾಗಿ, ಸಂಪತ್ತು, ಹಣಕಾಸಿನ ವಿಷಯದಲ್ಲಿ ಬಿಡುಗಡೆಯಾಗಿ, ಒಳ್ಳೆಯ ವರಮಾನ ಮಾರ್ಗವಾಗಿ ನಮ್ಮ ಜೀವನದಲ್ಲಿ ಈ ನಿಯೋಗ ಪ್ರಾರ್ಥನೆ ಪ್ರಕಟವಾಗಲಿ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಾಳೆಯಿಂದ ನಾವು ನಿಯೋಗ ಪ್ರಾರ್ಥನೆಯನ್ನು ಆರಂಭಿಸೋಣ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಆಗಿರೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ,
ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.